ನಮಸ್ಕಾರ ವೀಕ್ಷಕರೇ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ. ವಕೀಲ್ ಎಚ್.ಎಂ. ಆನಂದ್ ಕರೆ. ಸಂಕ್ರಾಂತಿ ರಂಗ ಸಂಭ್ರಮ ತೆರೆ ದೇವನಹಳ್ಳಿ. ಗ್ರಾಮ, ನಾಡು ಮತ್ತು ದೇಶವನ್ನು ಕಟ್ಟುವಲ್ಲಿ ಸಂಘ ಸಂಸ್ಥೆಗಳ ಪಾತ್ರ ಅಪಾರ ಮಾತ್ರ. ಮೊಬೈಲ್ ಹಾವಳಿಯಿಂದ ಮಕ್ಕಳು ಸೃಜನಶೀಲತೆಯನ್ನು ಕಳೆದುಕೊಂಡು ಮಾನಸಿಕ ಕಾಯಿಲೆಯಂಥ ಮಾರಕ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಸಚ್ಚಾತುರ್ಯವನ್ನು ಬೆಳೆಸುವಂಥ ನಾಟಕ, ನೃತ್ಯ, ಸಂಗೀತದಂಥ ಕಲೆಗಳತ್ತ ಯುವಕರ ಚಿತ್ತ ಇದ್ದರೆ ಸಮಾಜ ತಾನೇ ಸರಿದಿಕ್ಕಿಗೆ ಬರುತ್ತದೆ ಎಂದು ಪರಿವರ್ತನಾ ಕಲಾ ಸಂಸ್ಥೆ ರುದ್ರಾಶ್ರಮದ ಸಹಯೋಗದಲ್ಲಿ ಟಿ. ಅಗ್ರಹಾರ ವೇಣುಗೋಪಾಲಸ್ವಾಮಿ ದೇವಾಲಯದಲ್ಲಿ ನಡೆದ ಸಂಕ್ರಾಂತಿ ರಂಗ ಸಂಭ್ರಮ 2026ರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಎಲ್ಲರ ಮನಸ್ಥಿತಿಯಲ್ಲಿ ಸಮಾಜ ಪರಿವರ್ತನೆಯ ಹಾದಿಯಲ್ಲಿ ಸಾಗಲು ಸಂಕ್ರಮಣ ಸಂಪನ್ನವಾಗಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿದರೆ ಸಾಲದು, ಅದಕ್ಕೆ ತಕ್ಕಂತೆ ಜೀವನದುದ್ದಕ್ಕೂ ನಡೆದುಕೊಂಡರೆ ಮಾತ್ರ ಸಾರ್ಥಕತೆ ಸಿಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಮುಂದುವರೆದಂತೆ ಈ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಊರುಗಳಲ್ಲಿ ಮಾನವೀಯ ಮೌಲ್ಯಗಳ ಜತೆ ಸೌಹಾರ್ದತೆಗೆ ಬುನಾದಿ ಹಾಕಿದಂತೆ ಆಗುವ ಪರಿವರ್ತನಾ ಕಲಾ ಸಂಸ್ಥೆ ಕಾರ್ಯ ಶ್ಲಾಘನೀಯವಾದದ್ದು ಎಂದು ತಿಳಿಸಿದರು. ಎಂಪಿಸಿಎಸ್ ಅಧ್ಯಕ್ಷರಾದ ತೆಲ್ಲೋಹಳ್ಳಿ ವೆಂಕಟೇಶ್ ರವರು ಮಾತನಾಡುತ್ತಾ, ಸಂಸ್ಥೆಯು ನಾಟಕ, ನೃತ್ಯ, ಸಂಗೀತ ಜೊತೆಗೆ ರುದ್ರಾಶ್ರಯ ತೆರೆದ ಅಸಹಾಯಕರಿಗೆ, ವೃದ್ಧರಿಗೆ ದಾರಿದೀಪವಾಗಲು ಹೊರಟಿರುವ ಪರಿವರ್ತನಾ ಸಂಸ್ಥೆಗೆ ಶುಭ ಕೋರುತ್ತಾ, ಊಟ ವಸತಿಯೊಂದಿಗೆ ಅಲ್ಲಿರುವವರನ್ನು ಮನೆಯವರಷ್ಟೇ ಪ್ರೀತಿ ವಿಶ್ವಾಸದಿಂದ ನೋಡಿಕೊಂಡಾಗ ಮಾತ್ರ ನಿಮಗೆ ನಿಜವಾದ ಸಾರ್ಥಕತೆಯ ಭಾವ ಬರುತ್ತದೆ. ಈ ನಿಟ್ಟಿನಲ್ಲಿ ಮಾದರಿಯಾಗಿ ಎಂದು ಕಿವಿಮಾತು ಹೇಳಿದರು. ಅಧ್ಯಕ್ಷತೆಯನ್ನು ವಹಿಸಿದ್ದ ಕಿರುತೆರೆ ಸಿನಿಮಾ ನಟ, ನಿರ್ದೇಶಕರಾದ ಡಾಕ್ಟರ್ ದೇವನಹಳ್ಳಿ ದೇವರಾಜ್ ರವರು ಮಾತನಾಡುತ್ತಾ, ಈ ಥರ ಕಾರ್ಯಕ್ರಮಗಳು ಹಮ್ಮಿಕೊಂಡು ಜನಸೇವೆ ಮಾಡುತ್ತಾ ಜನಪ್ರತಿನಿಧಿಯಾಗುವ ರಾಜಕೀಯ ಅಪೇಕ್ಷೆ ನನಗೇನಿಲ್ಲ. ಅಸಹಾಯಕರಿಗೆ ಆಶ್ರಯ ನೀಡುವ, ಬಲವಾದ ನಿಸ್ವಾರ್ಥ ಸೇವೆ ಮಾಡುವ ಆಕಾಂಕ್ಷೆ ಇರುವುದರಿಂದಲೇ ಈ ದಿಟ್ಟ ಹೆಜ್ಜೆ ಇಟ್ಟಿರುವುದು ಎಂದು ಸ್ಪಷ್ಟಪಡಿಸುತ್ತಾ, ಈ ಮಹತ್ತರವಾದ ಕಾರ್ಯಕ್ಕೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡುವುದರ ಮೂಲಕ ಈ ಪುಣ್ಯದ ಕಾರ್ಯದಲ್ಲಿ ನೀವು ಸೇರಿಕೊಳ್ಳಿ ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಟಿ. ಅಗ್ರಹಾರದ ಎಂಪಿಸಿಎಸ್ ಅಧ್ಯಕ್ಷರಾದ ಲಕ್ಷ್ಮಣ್, ಚೈತ್ರ ಆನಂದ್, ಎಲಿಯೂರು ಅನಿಲ್ ಗೌಡ, ಎಂ. ಸತೀಶ್ ಕುಮಾರ್, ಡಬ್ಬ ರಾಮಣ್ಣ, ಪ್ರೇಮ, ಚನ್ನರಾಯಪಟ್ಟಣ ಹೋಬಳಿ ಕಸಬಾ ಅಧ್ಯಕ್ಷರಾದ ಕೆ. ರಮೇಶ್ ಗೌಡ, ಕುಂಚ ಕಲಾವಿದ ದೇವನಹಳ್ಳಿ ಮೂರ್ತಿ ಇದ್ದರು. ರಂಗ ಸಂಭ್ರಮದಲ್ಲಿ ಮೊದಲನೇ ದಿನ ಮಾಸ್ಟರ್ ಹಿರಣ್ಣಯ್ಯ ರಚನೆಯ ನಾಟಕ ಪಶ್ಚಾತ್ತಾಪ ಡಾಕ್ಟರ್ ದೇವನಹಳ್ಳಿ ದೇವರಾಜ್ ನಿರ್ದೇಶನದಲ್ಲಿ ಯಶಸ್ವಿಯಾಗಿ ಮೂಡಿಬಂತು. ಕಲಾವಿದರಾಗಿ ಮಹಲಿಂಗೇಗೌಡ, ಶಿವು ಕೊಡಿಯಾಲ, ಅಜಿತ್ ಹೈಮ್, ಪೋನಹಳ್ಳಿ ಗೋಪಾಲಕೃಷ್ಣ, ವರ್ಷಿಣಿ, ಕಂಬಾಳು ದೇವರಾಜ್, ಮಿಮಿಕ್ರಿ ಕೋಲಾರ್ ಪ್ರೇಮ್, ಡಾಕ್ಟರ್ ದೇವನಹಳ್ಳಿ ದೇವರಾಜ್ ಅಭಿನಯಿಸಿದರು. ನೃತ್ಯ ಡಿಕೆಡಿ ರನ್ನರ್ ಅಪ್ ದಕ್ಷಿತ್ ಗೌಡ, ವರ್ಷಿಣಿ ದೇವನಹಳ್ಳಿ, ಮಿಮಿಕ್ರಿಯಲ್ಲಿ ಕೋಲಾರ್ ಪ್ರೇಮ್ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು. ಎರಡನೇ ದಿನದಲ್ಲಿ ಬೆಂಗಳೂರಿನ ಶಂಕರ್ ಕಣ್ಣಿನ ಆಸ್ಪತ್ರೆ, ಪರಿವರ್ತನಾ ಕಲಾ ಸಂಸ್ಥೆಯ ವೃದ್ಧಾಶ್ರಯ ಸಹಯೋಗದಲ್ಲಿ ಉಚಿತ ನೇತ್ರ ತಪಾಸಣೆ ಶಿಬಿರ ಹಮ್ಮಿಕೊಂಡಿದ್ದು, ಆಸ್ಪತ್ರೆ ಸಂಯೋಜಕರಾದ ಸೆಲ್ವಕುಮಾರ್ ನೇತೃತ್ವದಲ್ಲಿ ಡಾಕ್ಟರ್ ವಿಮಲ್, ಡಾಕ್ಟರ್ ಪದ್ಮಾ ತಂಡ ನೇತ್ರ ತಪಾಸಣೆಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಉಚಿತ ಕನ್ನಡಕ ವಿತರಿಸಿ ಅಗತ್ಯವಿರುವವರಿಗೆ ಶಸ್ತ್ರಚಿಕಿತ್ಸೆಗೆ ನೋಂದಾಯಿಸಿಕೊಂಡು ಶಿಬಿರದ ಯಶಸ್ಸಿಗೆ ಕಾರಣವಾಯಿತು. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೆಳಗೆ ಕಾಣುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.